ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಈ ಏಪ್ರಿಲ್ ಮಂತ್ ನ ಅಡಿನೋಮೈಸಿಸ್ ಅವೇರ್ನೆಸ್ ಮಂತ್ ಅಂತ ಘೋಷಣೆ ಮಾಡಿದ್ದಾರೆ ಅಂತ. ಇದ್ರ ಭಾಗವಾಗಿ ನಾನು ನನ್ನ ಮೊದಲನ ಸೀರೀಸ್ ಅಲ್ಲಿ ಅಡಿನೋಮೈಸಿಸ್ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಅಡಿನೋಮೈಸಿಸ್ ಅಲ್ಲಿ ಹೇಗೆ ಸರ್ ಎಷ್ಟು ತರ ಇರುತ್ತೆ ಅಂತ ಕೇಳ್ಬೋದು. ಒಂದು ಫೋಕಲ್ ಅಡಿನೋಮೈಸಿಸ್ ಆಫ್ ಔಟರ್ ಮಯೋಮೆಟ್ರಿಯಂ ಅಂತ ಇರುತ್ತೆ, FAOM ಅಂತ ಕರೀತಾರೆ. ಅಂತಂದ್ರೆ ಅದು ಫೈಬ್ರಾಯ್ಡ್ ತರನೇ ಕಾಣಿಸ್ತಿರುತ್ತೆ ಚಿಹ್ನೆ, ಆದರೆ ಫೈಬ್ರಾಯ್ಡ್ ಅಲ್ಲಿ ಇರುವಂತ ಒಂದು ನಿರ್ದಿಷ್ಟವಾದ ಪ್ಲೇನ್ ಆಫ್ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಅದನ್ನ ಫೋಕಲ್ ಅಡಿನೋಮೈಸಿಸ್ ಆಫ್ ಔಟರ್ ಮಯೋಮೆಟ್ರಿಯಂ ಅಂತ ಕರೀತಾರೆ, ಅದೊಂದಿರುತ್ತೆ. ಎರಡನೇದು ಗ್ಲೋಬಲ್ ಅಡಿನೋಮೈಸಿಸ್ ಅಂತ ಕರಿತೀವಿ. ಗ್ಲೋಬಲ್ ಅಡಿನೋಮೈಸಿಸ್ ಅಂತಂದ್ರೆ ಗರ್ಭಕೋಶದ ತುಂಬಾ ಈ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್ ತುಂಬಿ ಅದು ಯೂನಿಫಾರ್ಮ್ ಆಗಿ ಉಬ್ಬಿರುತ್ತೆ, ಈ ಬಲೂನ್ ಉದ್ದಂಗೆ ಊದಿರುತ್ತೆ. ಸೊ ಇದನ್ನ ಗ್ಲೋಬಲ್ ಅಡಿನೋಮೈಸಿಸ್ ಅಂತ ಕರಿತೀವಿ. ಮೂರನೇದು ಫೋಕಲ್ ಅಡಿನೋಮೈಸಿಸ್ ಅಂತ ಕರಿತೀವಿ. ಬರೀ ಮಯೋಮೆಟ್ರಿಯಂ ಅಲ್ಲ, ಥ್ರೂಔಟ್ ಮಯೋಮೆಟ್ರಿಯಂ ಇದ್ದು ಅಲ್ಲಿ ಇಲ್ಲಿ ಇದ್ದಾಗ ಕೂಡ ಇದು ಫೋಕಲ್ ಅಡಿನೋಮೈಸಿಸ್ ಅಂತ ಕರಿತೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುತೇಕರು ಏನ್ ಮಾಡ್ತಾರೆ ಅಂತಂದ್ರೆ ಪೆಲ್ವಿಕ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ, ಸರ್ ಈ ತರ ನನಗೆ ಫೈಬ್ರಾಯ್ಡ್ಸ್ ಇದೆ ಅದನ್ನ ತೆಕ್ಕೊಡಿ ಅಂತ. ಆದ್ರೆ ನಿಮಗೆ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಈಗ ಫೈಬ್ರಾಯ್ಡ್ಸ್ ತರನೇ ಒಂದು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಫೋಕಲ್ ಅಡಿನೋಮೈಸಿಸ್ ಆಫ್ ಔಟರ್ ಮಯೋಮೆಟ್ರಿಯಂ ಅಥವಾ ಅಡಿನೋಮೈಸಿಸ್ ಅಂತ ಹೇಳಿದೆ. ಈ ಫೈಬ್ರಾಯ್ಡ್ಸ್ ಅಲ್ಲಿ ಏನಾಗಿರುತ್ತೆ, ಒಂದು ಕ್ಯಾಪ್ಸೂಲ್ ಇದ್ದು ಒಂದು ನಿರ್ದಿಷ್ಟವಾದ ಪ್ಲೇನ್ ಆಫ್ ಡಿಫ್ರೆನ್ಸಿಯೇಷನ್ ಇರುತ್ತೆ, ಅದನ್ನ ಈಸಿಯಾಗಿ ಹೊರಗೆ ತೆಗಿಬಹುದು. ಆದ್ರೆ ಅಡಿನೋಮೈಸಿಸ್ ಅಲ್ಲಿ ಈ ಪ್ಲೇನ್ ಆಫ್ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಹಾಗಾಗಿ ನಾವು ತಪ್ಪು ತಿಳಿದು ಇದನ್ನ ಫೈಬ್ರಾಯ್ಡ್ ಅಥವಾ ಮಯೋಮೆಕ್ಟಮಿಗೆ ಅಂತ ತಗೊಂಡ್ರೆ, ಅಂದ್ರೆ ಆಪರೇಷನ್ ಮಾಡಿದ್ರೆ ಅದನ್ನ ಖಂಡಿತ ವಿತ್ ದ ಪ್ಲೇನ್ ಇಂಟ್ಯಾಕ್ಟ್ ತೆಗಿಯಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಇದನ್ನೇನು ಅಡಿನೋಮೈಸಿಸ್ ಅಥವಾ ಫೈಬ್ರಾಯ್ಡ್ ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡಿ ತಗೊಳ್ಳೋದು ಸೂಕ್ತ. ಸೊ ಹಾಗಾಗಿ ಇಷ್ಟು 3 ತರ ಹೇಳಿದೀನಿ ಸರ್. ಇದಕ್ಕೇನು ಈಗ ಕಾಯಿಲೆಗಳು ಹೇಳಿದ್ರಿ, ಹೇಗೆ ಕಾಣುತ್ತೆ ಹೇಳಿದ್ರಿ, ಎಷ್ಟು ತರ ಇದೆ ಹೇಳಿದ್ರಿ, ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಅಂತ. ಈಗ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಯಾವ ಚಿಹ್ನೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಒಂದು ನಿರ್ಧಾರ ಮಾಡ್ಬೇಕಾಗತ್ತೆ. ಯಾವ ಚಿಹ್ನೆ ಅಂತಂದ್ರೆ, ಇವಾಗ ಏಜ್ ಗ್ರೂಪ್ ಅರೌಂಡ್ ಈಗ ಗೈನಕಾಲಜಿಕಲ್ ಕಂಡೀಷನ್ಸ್ ಮಾಡ್ತಾ ಇದೀವ ಅಥವಾ ಇನ್ಫರ್ಟಿಲಿಟಿ ರಿಲೇಟೆಡ್ ಮಾಡ್ತಾ ಇದೀವ ಅಂತ. ಈಗ ಮಕ್ಳು ಇಲ್ಲದೆ ಇರೋಂಥವ್ರು ಬಂದ್ರೆ ಗರ್ಭಕೋಶ ನಿಮ್ಗೆಲ್ಲ ಗೊತ್ತಿರಂಗೆ ಗರ್ಭಕೋಶ ತುಂಬಾ ಇಂಪಾರ್ಟೆಂಟ್, ಅದಿದ್ರೇನೆ ಮಕ್ಕಳಾಗದು, ಅವ್ರ ಹೊಟ್ಟೆಯಿಂದ ಹುಟ್ಟುವಂಥದ್ದು. ಇಲ್ಲದ್ರೆ ಅಡಾಪ್ಷನ್ಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಈ ಅಡಿನೋಮೈಸಿಸ್ ಅಂತ ಇದ್ದರೆ ಒಂದು ಫಾರ್ಮಕೊಲಾಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಮಾಡಬಹುದು. ಅಂತಂದ್ರೆ ಅಂದ್ರೆ GnRH ಅಗೋನಿಸ್ಟ್ ಅಂತ ಏನ್ ಇಂಜೆಕ್ಷನ್ಸ್ ಬರುತ್ತೆ ಅದನ್ನ ಕೊಟ್ಟು ಅದನ್ನ ಶ್ರಿಂಕ್ ಮಾಡಬಹುದು. ಎರಡನೇದು ಪ್ರೊಜೆಸ್ಟ್ರಾನ್ ಮಾತ್ರೆಗಳನ್ನ ಕೊಟ್ಟು ಅದನ್ನ ಶ್ರಿಂಕ್ ಮಾಡಬಹುದು. ಇಲ್ಲ ಆಯ್ತು ನಿಮ್ಗೆ ಇದರಿಂದ ಆಗ್ತಾ ಇಲ್ಲ, ತುಂಬಾ ಪ್ರಮಾಣ ದೊಡ್ಡದಾಗಿದೆ ಅಡಿನೋಮೈಸಿಸ್ ಅಂತ ಅನ್ನೋದಾದ್ರೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ಇದನ್ನ ಅಡಿನೋಮಯೋಮೆಕ್ಟಮಿ ಅಂತ ಕೂಡ ಮಾಡಬಹುದು. ಈ ಲ್ಯಾಪ್ರೋಸ್ಕೋಪಿ ಮುಖಾಂತರ ಅಡಿನೋಮಯೋಮೆಕ್ಟಮಿ ಮಾಡೋದಾದ್ರೆ ಅದನ್ನ ಡಬಲ್ ಪ್ರೆಸ್ಟಿಂಗ್ ಟೆಕ್ನಿಕ್ ಅಂತ ಮಾಡ್ಬಿಟ್ಟು 2 ಲೇಯರ್ಸ್ ನ ಕರೆಕ್ಟ್ ಆಗಿ ಕ್ಲೋಸ್ ಮಾಡ್ಬೇಕಾಗತ್ತೆ. ಇದು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡೋಂಥದ್ದು ಅಡಿನೋಮಯೋಮೆಕ್ಟಮಿ. ಇಲ್ಲ ಅಂತಂದ್ರೆ ಇತ್ತೀಚೆಗೆ ಇವಾಗ ತುಂಬಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೇಳಲ್ಪಡ್ತಾ ಇದೀವಿ. ಈಗ ಫೋಕಸ್ ಅಂದ್ರೆ ಈ ಅಲ್ಟ್ರಾಸೌಂಡ್ ಟೆಕ್ನಾಲಜಿ ತರನೇ ಅದನ್ನ ಇನ್ಫ್ರಾರೆಡ್ ರೇಸ್ ನ ಯೂಸ್ ಮಾಡ್ಬಿಟ್ಟು ಈ ಅಡಿನೋಮೈಸಿಸ್ ನ ಬರ್ನ್ ಮಾಡಬಹುದು. ಸೊ ಹಾಗಾಗಿ ಇದನ್ನ ಲೋಕಲ್ ಆಗಿ ಬರ್ನ್ ಮಾಡೋಂಥ ಟೆಕ್ನಿಕ್ ಕೂಡ ಇದೆ. ಇಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್. ಅದಾದ ನಂತರ ಈಗ ಆಗಿರುತ್ತೆ, ಅವ್ರಿಗೆ 40-45 ವರ್ಷ ಆಗಿರುತ್ತೆ. ಅದಕ್ಕೆ 40-45 ವರ್ಷ ಆದ್ಮೇಲೆ ಏನಪ್ಪಾ ಇದನ್ನ ಏನ್ ಮಾಡೋಂಥದ್ದು, ಗರ್ಭಕೋಶ ಏನು ಬೇಡ, ನಮಗೆ ತುಂಬಾ ನರಕ ಯಾತನೆ ಅನುಭವಿಸ್ತಾ ಇದೀವಿ, ತುಂಬಾ ಪೇನ್ ಅನುಭವಿಸ್ತಾ ಇದೀವಿ, ಇದಕ್ಕೆ ಆಗೋದಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಅನಿವಾರ್ಯವಾಗಿ ಗರ್ಭಕೋಶನ ತೆಗಿತೀವಿ. ಅದಕ್ಕೆ ಹಿಸ್ಟೆಕ್ಟಮಿ ಅಂತ ಕರಿತೀವಿ. ಲ್ಯಾಪ್ರೋಸ್ಕೋಪಿ ಮುಖಾಂತರ ಖಂಡಿತ ಮಾಡ್ಬೋದಂತ ಸರ್ಜರಿ ಇದು. ಸೊ ಇಷ್ಟು ಚಿಕಿತ್ಸಾ ವಿಧಾನಗಳು ನನ್ನ ಮುಂದಿನ ವಿಡಿಯೋದಲ್ಲಿ ನಾನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.